ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 22ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ದೆವ್ವದ ಹಿಡಿತದಿಂದ ನಜರೇತಿನ ಯೇಸು ಒಳ್ಳೆಯದನ್ನು ಮಾಡುತ್ತಾ ಮತ್ತು ಸೈತಾನನಿಂದ ಬಾಧಿತರಾದವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಅಪೊಸ್ತಲರ ಕೃತ್ಯಗಳು 10:38. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿದ್ದ ದಿನಗಳಲ್ಲಿ ಆತನ ಸೇವೆಯ ಬಹುಪಾಲು ಭಾಗವು ಜನರನ್ನು ಸೈತಾನನ ಹಿಡಿತದಿಂದ ಬಿಡುಗಡೆ ಮಾಡುವುದು ಮತ್ತು ಅವರಿಗೆ ಗುಣಪಡಿಸುವುದನ್ನು ಒಳಗೊಂಡಿತ್ತು. ಸೈತಾನನನ್ನು ಹೊರಹಾಕಿದಾಗ ಜನರು ಗುಣಮುಖರಾದರು, ಏಕೆಂದರೆ ಸೈತಾನನು ಅನೇಕ ಕಾಯಿಲೆಗಳಿಗೆ ಕಾರಣನಾಗಿದ್ದನು. ಸತ್ಯವೇದವು ಹೇಳುತ್ತದೆ, ಸೈತಾನನ ಕೆಲಸಗಳನ್ನು ನಾಶ ಮಾಡುವುದಕ್ಕೋಸ್ಕರವೇ ದೇವರ ಮಗನು ಪ್ರತ್ಯಕ್ಷನಾದನು. 1 ಯೋಹಾನ 3:8. ಸೈತಾನನು ಸರ್ಪದೊಳಗೆ ಪ್ರವೇಶಿಸಿ ಆದಾಮ ಅವರನ್ನು ಮೋಸಗೊಳಿಸದಿದ್ದರೆ ಆದಾಮನು ಇಂದಿಗೂ ಪರಿಪೂರ್ಣ ಆರೋಗ್ಯದಿಂದ ಜೀವಂತವಾಗಿರುತ್ತಿದ್ದನು. ಅವನ ದೇಹವು ಲಕ್ಷಾಂತರ ವರ್ಷಗಳ ಕಾಲ ಬದುಕಿರಬಹುದು. ಪಾಪ ಮತ್ತು ವಿಗ್ರಹಾರಾಧನೆಯು ವ್ಯಕ್ತಿಯ ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ. ಆದಿಮಾನವರು 1000 ವರ್ಷಗಳಿಗೂ ಹೆಚ್ಚು ಕಾಲ ಬದುಕುತ್ತಿದ್ದರು. ಸತ್ಯವೇದದ ಪ್ರಕಾರ ಹೆಚ್ಚು ಕಾಲ ಬದುಕಿದ ವ್ಯಕ್ತಿ ಮೆತುಸೆಲ. ಅವನು 969 ವರ್ಷಗಳ ಕಾಲ ಬದುಕಿದ್ದನು. ಸೇತನು 912 ವರ್ಷ, ಏನೋಷನು 905 ವರ್ಷ, ಕಾನಾನನು 910 ವರ್ಷ ಮತ್ತು ನೋಹನು 950 ವರ್ಷ ಬದುಕಿದ್ದನೆಂದು ನಾವು ನೋಡುತ್ತೇವೆ. ಪಾಪಕ್ಕೆ ಬಿದ್ದ ನಂತರವೂ ಮನುಷ್ಯನು ಇಷ್ಟು ವರ್ಷಗಳ ಕಾಲ ಬದುಕಲು ಸಾಧ್ಯವಾದರೆ ದೇವರು ಮಾನವ ದೇಹವನ್ನು ಆರೋಗ್ಯಕರವಾಗಿರಲು ಸೃಷ್ಟಿಸಿದ್ದಾನೆ ಎಂದರ್ಥ. ನೋಹನ ದಿನಗಳಲ್ಲಿ ಮನುಷ್ಯನ ಎಲ್ಲ ಆಲೋಚನೆಗಳು ಮತ್ತು ಉದ್ದೇಶಗಳು ಕೆಟ್ಟದ್ದಾಗಿವೆ ಎಂದು ಕರ್ತನು ನೋಡಿದನು ಮತ್ತು ಅವನು ಜಲಪ್ರಳಯವನ್ನು ತಂದನು. ಸ್ವರ್ಗದ ದ್ವಾರಗಳು ತೆರೆಯಲ್ಪಟ್ಟವು ಮತ್ತು ದೇವರು ಸ್ವರ್ಗದಲ್ಲಿ ಕಟ್ಟಿಟ್ಟ ನೀರನ್ನು ಭೂಮಿಯ ಮೇಲೆ ಸುರಿಯಲಾಯಿತು. ಪರಿಣಾಮವಾಗಿ ಸೂರ್ಯನು ತನ್ನ ಭಯಾನಕ ಶಾಖವನ್ನು ನೇರವಾಗಿ ಮನುಷ್ಯನ ಮೇಲೆ ಸುರಿದನು. ಆ ವ್ಯಕ್ತಿಯ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ಕರ್ತನು ಮನುಷ್ಯನ ಆಯುಷ್ಯವನ್ನು 120ಕ್ಕೆ ಇಳಿಸಿದನು. ಮೋಶೆಯು ಪ್ರಲಾಪಿಸುತ್ತಾನೆ, ನಮ್ಮ ಜೀವಿತದ ದಿನಗಳು 70 ವರ್ಷಗಳು ಅಥವಾ ವಿಶೇಷ ಬಲದಿಂದಾಗಿ 80 ವರ್ಷಗಳು. ಆದರೂ ಅವುಗಳ ಒತ್ತಾಯವು ತೊಂದರೆ ಮತ್ತು ದುಃಖದ ಮೇಲಿದೆ. ಅದು ಬೇಗನೆ ಗತಿಸಿ ಹೋಗುತ್ತದೆ. ನಾವು ಹಾರಿ ಹೋಗುತ್ತೇವೆ. ಕೀರ್ತನೆಗಳು 90:10. ಮನುಷ್ಯನು ತನ್ನ ಪಾಪದ ಮೂಲಕ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಅನಾರೋಗ್ಯವನ್ನು ಹುಡುಕಿದನು. ಇಂದು ಪ್ರಪಂಚದಲ್ಲಿರುವ 75% ರೋಗಗಳು ಅಶುದ್ಧ ಶಕ್ತಿಗಳಿಂದ ಉಂಟಾಗುತ್ತವೆ ಎಂದು ಕಂಡುಹಿಡಿಯಲಾಗಿದೆ. ಜಗತ್ತಿನಲ್ಲಿ 100 ಗುಣಪಡಿಸಲಾಗದ ಕಾಯಿಲೆಗಳಿವೆ. ಅನೇಕ ರೀತಿಯ ಅಶುದ್ಧಾತ್ಮಗಳು ಜನರನ್ನು ಆವರಿಸಿ ನಿಯಂತ್ರಿಸುವುದರಿಂದ ಅವು ರೋಗಗಳ ದೌರ್ಬಲ್ಯದಿಂದ ಎಡವಿ ಬೀಳುತ್ತದೆ. ದೇವರ ಮಕ್ಕಳೇ, ನೀವು ಯೇಸುಕ್ರಿಸ್ತನನ್ನು ಆತನ ಹೆಸರಿನಲ್ಲಿ ನಂಬಿಕೆಯಿಂದ ಸ್ವೀಕರಿಸಿದಾಗ ಕರ್ತನು ನಿಮಗಾಗಿ ಇಟ್ಟಿರುವ ದೈವಿಕ ಗುಣಪಡಿಸುವಿಕೆ ಮತ್ತು ಆರೋಗ್ಯವನ್ನು ಪಡೆಯಲು ನೀವು ಅರ್ಹರಾಗುತ್ತೀರಿ. ನೀವು ಆತನನ್ನು ಅಪ್ಪಾ, ತಂದೆಯೇ ಎಂದು ಪುತ್ರ ಭಕ್ತಿಯ ಮನೋಭಾವದಿಂದ ಕರೆದು ಆತನ ವಾಗ್ದಾನಗಳನ್ನು ಸ್ವೀಕರಿಸಿದಾಗ ದೈವಿಕ ಸಾಂತ್ವನ ಮತ್ತು ಆರೋಗ್ಯವು ನಿಮ್ಮನ್ನು ತುಂಬುತ್ತದೆ. ನೆನಪಿಡಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು
ಭಯದ ಆತ್ಮವಲ್ಲ, ಬದಲಾಗಿ ಬಲ, ಪ್ರೀತಿ ಮತ್ತು ಸ್ವಸ್ಥ ಮನಸ್ಸಿನ ಆತ್ಮವಾಗಿದೆ. 2 ತಿಮೊಥೆಯನಿಗೆ 1:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.